ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಒಳ್ಳೇದು. ಸೌಮ್ಯ ಪ್ರಾಣ ಅವ್ರ ಕೈಯಲ್ಲಿದೆ. ಅದನ್ನ ಯೋಚನೆ ಮಾಡಿ ನಾನು ಸುಮ್ಮನಾದೆ. ಪಾಪ ಸೌಮ್ಯ ಹೇಗಿದ್ದಾಳೋ ಏನೋ. ಇಷ್ಟು ದಿನ ಧೈರ್ಯವಾಗಿ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನಮ್ ಜೊತೆಗೆ ಅವಳು ಕೂಡ ಕಷ್ಟಗಳನ್ನ ಅನುಭವಿಸ್ತಾ ಬೆಳೆದಿದ್ದಾಳೆ. ಅವಳಿಗೆ ನಾನು ಧೈರ್ಯ ಹೇಳ್ತಾ ಬೆಳೆಸಿದ್ದೀನಿ. ಅದಕ್ಕೆ ಇರೋಕ್ಕಾಗ್ತಾ ಇದೆ ಅಂತ ಅನ್ಕೊಂತಾ ಇದ್ದೀನಿ. ಎಲ್ಲ ಮಕ್ಕಳು ಹಾಗಲ್ದೆ ಸ್ವಲ್ಪ ಜಾಣ್ಮೆಯಿಂದ ಯೋಚನೆ ಮಾಡೋದಕ್ಕಾಗತ್ತೆ. ಏನೇ ಆದ್ರೂ ಆ ಫಾರಿನ್ ಅವ್ರ ಕೈಯಲ್ಲಿದ್ದಾಳೆ. ಆದಷ್ಟು ಬೇಗ ಕಾಪಾಡ್ಕೋಬೇಕು ಬಾವಾ. ಅವನಿ, ಚೆನ್ನೈಯಿಂದ ಬಂದು ಎಷ್ಟೊತ್ತಾಯ್ತು ಶ್ರೀಕರ್? ಒಂದು 10 ನಿಮಿಷ ಆಯ್ತಮ್ಮ. ಬರ್ತಿದ್ದೀನಿ ಅಂತ ಹೇಳಿಲ್ವಲ್ಲ? ಮೀಟಿಂಗ್ಸ್ ಎಲ್ಲ ಮುಗೀತು ಅಂತ ಸಡನ್ ಆಗಿ ಬಂದ್ಬಿಟ್ಟೆ. ಆದಷ್ಟು ಬೇಗ ಕಾಪಾಡ್ಕೋಬೇಕು ಅಂತ ಮಾತಾಡ್ಕೋತಾ ಇದ್ರಿ. ಸೌಮ್ಯನ್ ಬಗ್ಗೆನಾ? ಹೌದತ್ತೆ. ಸೌಮ್ಯನ್ ಕಾಪಾಡ್ಕೊಳ್ಳೋದಿಕ್ಕೆ ಏನಾದ್ರೂ ಮಾರ್ಗ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅವರು ಕೂಡ ಅನ್ಕೋತಾ ಇದ್ದೀವಿ. ಸರಿ, ಬೆಳಗ್ಗೆ ಮಾತಾಡೋಣ. ಪ್ರಯಾಣ ಮಾಡಿ ಬಂದಿದ್ಯಾ? ಹೋಗಿ ರೆಸ್ಟ್ ತಗೋ. ಹಾ ಸರಿ ಅಮ್ಮ. ಅವನಿ ಬಾ. ಬಾವಾ, ತಡ ಮಾಡಿದಷ್ಟು ಸೌಮ್ಯ ಪ್ರಾಣಕ್ಕೆ ಅಪಾಯ. ಬೇಗ ಒಂದ್ ನಿರ್ಧಾರ ತಗೋಬೇಕು. ಅನ್ನಪೂರ್ಣ ದೇವಿ ನಮಗೆ ಕೊಟ್ಟಿರೋ ಪರೀಕ್ಷೆ ಇದು. ಧೈರ್ಯವಾಗಿ ಎದುರಿಸೋಣ. ನನ್ನ ಹತ್ರ ಒಂದು ಉಪಾಯ ಇದೆ. ಹೇಳ? ಹೇಳು. ಹೇಳಿದ್ಮೇಲೆ ನಿಂಗೆ ಕೋಪ ಬರ್ಬೋದು. ಸೌಮ್ಯನ್ ಕಾಪಾಡೋದಕ್ಕೋಸ್ಕರ ಮಾಡೋ ಕೆಲ್ಸಕ್ಕೆ ಕೋಪ ಯಾಕೆ ಬರುತ್ತೆ? ಹೇಳು. ಹೇಳಿದ್ಮೇಲೆ ಕೂಡ ನಂಗೆ ನೆರಳಾಗಿ ಜೊತೆಯಾಗಿರ್ತೀಯ ಅನ್ಕೊಂತೀನಿ. ಯಾವ ವಿಷಯದಲ್ಲಿಲ್ಲ ಹೇಳು. ಪ್ರತಿ ವಿಷಯದಲ್ಲೂ ಇದೀನಿ ಅಲ್ವಾ. ಸಂಕೋಚ ಪಡ್ದೇನೆ ಧೈರ್ಯವಾಗಿ ಹೇಳು. ಸೌಮ್ಯನ ಕಾಪಾಡ್ಕೊಳ್ಳೋದಕ್ಕೆ ಇರೋದು ಒಂದೇ ದಾರಿ ಬಾವಾ. ಅದೇನು ಅಂದ್ರೆ ಇದನ್ ಬಿಟ್ರೆ ಬೇರೆ ದಾರಿ ಇಲ್ಲ ಬಾವಾ. ಏನಂತ್ಯ ಬಾವಾ? ಈ ತರ ಹೇಗೆ ಯೋಚನೆ ಮಾಡೋಕ್ಕಾಯ್ತು ಅವನಿ? ಅದ್ ಎಷ್ಟು ರಿಸ್ಕ್ ಗೊತ್ತಾ? ಸೌಮ್ಯನ ಕಾಪಾಡ್ಕೊಳ್ಳೋ ಮಾರ್ಗ ಅದಲ್ಲ. ನಿನ್ನ ಆಲೋಚನೆ ರಾಂಗ್. ಇಂಥದ್ದಕ್ಕೆ ನಾನು ಯಾವತ್ತೂ ಸಪೋರ್ಟ್ ಮಾಡಲ್ಲ. ಅಷ್ಟಕ್ಕೂ ಈ ವಿಷಯನ ನನ್ ಮುಂದೆ ಈ ತರ ಹೇಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅದಲ್ಲ ಬಾವಾ, ಅದು ನನಗಿಷ್ಟ ಇಲ್ಲ. ಇದಕ್ಕೆ ನಾನು ಒಪ್ಕೊಳ್ಳಲ್ಲ. ಇನ್ನೇನಾದ್ರೂ ಇದ್ರೆ ಹೇಳು, ಒಪ್ಕೋತೀನಿ, ಜೊತೆಗಿರ್ತೀನಿ. ಇದಕ್ಕೆ ಮಾತ್ರ ನೋ. ಐ ಆಮ್ ವೆರಿ ಸಾರಿ. ನನ್ನ ಬಿಟ್ಟು ನೀನ್ ಮುಂದೆ ಹೆಜ್ಜೆ ಇಟ್ಟೆ ಅಂದ್ರೆ ಸರಿ ಇರಲ್ಲ. ಕಿಡ್ನಾಪ್ ಮಾಡಿರೋರು ಡಿಮ್ಯಾಂಡ್ ತೀರಿಸ್ಲಿಲ್ಲ ಅಂದ್ರೆ ಮಾತ್ರ ಸೌಮ್ಯ ಅಪಾಯಕ್ಕೆ ಸಿಕ್ಕಾಕೋತಾಳೆ. ಅವರು ದುಡ್ಡು ಕೇಳಿದ್ರೆ ಮನೇಲಾಗ್ಲಿ ನಿನ್ನ ಹತ್ರ ಆಗ್ಲಿ ಹೇಳ್ತಾ ಇದ್ದೆ. ಅವರಂತೂ ನನ್ನ ಹತ್ರ ಅಮ್ಮನವ್ರ ವಿಗ್ರಹನ ಕೇಳ್ತಾ ಇದ್ದಾರೆ. ಅವನಿ ಹೇಳ್ತಿರೋದನ್ನ ನೋಡಿದ್ರೆ ಅವನಿ ನಮ್ಮ ಮಗುನ ನಮ್ಮ ಹತ್ರ ಕರ್ಕೊಂಡು ಬಂದು ಸೇರಿಸೋ ಥರ ಕಾಣಿಸ್ತಿಲ್ಲ. ಪಾಪ, ಅವಳು ಕೂಡ ಈಗ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾಳಲ್ವಾ. ಒಡ ಹುಟ್ಟಿದ ತಂಗಿ ಅಪಾಯದಲ್ಲಿದ್ದಾಳೆ. ಮತ್ತೊಂದು ಕಡೆ ಹೊಟ್ಟೆಲಿ ಹುಟ್ಟಿರೋ ಮಗಳು ಆಪತ್ನಲ್ಲಿದ್ದಾಳೆ. ಅಷ್ಟಕ್ಕೂ ಏನು ಮಾಡಬೇಕು ನನಗೆ ಅರ್ಥ ಆಗ್ತಿಲ್ಲ.
ಯೋಚನೆ ಮಾಡಿದ್ಯಾ ಅವನಿ ಅಂತ ಕೂಡ ಕೇಳೋದಕ್ಕೆ ಬಾಯಿ ಬರ್ತಿಲ್ಲ. ನೀನು ಹೇಳಿದ್ದೆಲ್ಲ ನೆನಪು ಮಾಡ್ಕೋತಿದ್ರೆ ಪ್ರಾಣ ಹೋಗುತ್ತೇನೋ ಅನ್ನೋಷ್ಟು ಭಯ ಆಗ್ತಿದೆ. ಇಲ್ಲಿ ನಿನ್ನ ಜೀವಕ್ಕೆ ಏನಾದರೂ ಆದರೂ ಅಲ್ಲಿ ನನ್ನ ಮಗು ಜೀವಕ್ಕೆ ಏನಾದರೂ ಆದ್ರೂ ಸಹಿಸ್ಕೊಳಕ್ಕಾಗಲ್ಲ ಅವನಿ. ನಮಗೆ ಇಬ್ಬರೂ ಬೇಕು. ಸೌಮ್ಯ ವಿಷಯದಲ್ಲಿ ನೀವಿನ್ನೂ ಚಿಂತೆ ಮಾಡಬೇಡಿ. ನಾನು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂತೀನಿ. ಸೌಮ್ಯನ ಕಿಡ್ನ್ಯಾಪರ್ಸ್ ಹತ್ತಿರದಿಂದ ಬಿಡಿಸ್ಕೊಂಡು ಕರ್ಕೊಂಡು ಬರ್ತೀನಿ. ಹೇಗೆ ಅವನಿ? ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಅದನ್ನ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಏನಾ ನಿರ್ಧಾರ? ಕಿಡ್ನ್ಯಾಪರ್ಸ್ ಕೇಳಿದ ರೀತಿನಲ್ಲೇ ಅವ್ರಿಗೆ ನಾನು ಅಮ್ನೋರ್ ವಿಗ್ರಹನ ಕೊಟ್ಬಿಡ್ತೀನಿ. ಯಾವ ರೀತಿ ಯೋಚನೆ ಮಾಡಿದ್ರು ಅದನ್ನ ಮೀರಿ ನನಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ನನಗೆ ಅಮ್ನೋರು ಮುಖ್ಯನೇ, ಸೌಮ್ಯ ಪ್ರಾಣನೂ ಮುಖ್ಯನೇ. ಆದರೆ ಸದ್ಯಕ್ಕೆ ಸೌಮ್ಯ ಪ್ರಾಣಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನಿಸ್ತಾ ಇದೆ. ಅದಕ್ಕೆ ಎಲ್ಲ ರೀತಿನಲ್ಲೂ ಯೋಚನೆ ಮಾಡಿ ಕೊನೆಗೆ ಈ ನಿರ್ಧಾರ ತಗೊಂಡಿದ್ದೀನಿ. ಮತ್ತೆ ಅಮ್ಮನವ್ರ ವಿಗ್ರಹದ ಬಗ್ಗೆ ಗೊತ್ತಾಗೋದ್ರೆ ಆಮೇಲೆ ಏನ್ ನಡಿಬೇಕು ಅಂತ ಬರ್ತಿರತ್ತೋ ಹಾಗೆ ನಡೆಯತ್ತೆ. ನೀವೇನು ಯೋಚನೆ ಮಾಡಬೇಡಿ. ಅವನಿ ಅವನಿ ಈ ಸಮಯದಲ್ಲಿ ನೀನ್ ಇಲ್ಲೇ ಇರ್ತೀಯ ಅಂತ ಗೊತ್ತಿದ್ದೇ ಬಂದೆ. ಇವಾಗ ನಿಮ್ಮ ಹತ್ರ ಹೇಳಿದ ವಿಷಯನೇ ರಾತ್ರಿ ನನ್ನ ಹತ್ರ ಕೂಡ ಹೇಳಿದ್ಲು. ಅದಕ್ಕೆ ತಲಾಂತರದಿಂದ ಬರ್ತಿರೋ ವಿಗ್ರಹನ ನಮ್ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಕರೆಕ್ಟ್ ಅಣ್ಣ? ಆ ವಿಗ್ರಹದ ಬಗ್ಗೆ ಗೊತ್ತಿಲ್ಲದೆ ಇರೋರು ಮಾತಾಡಿದ್ರೆ ನಾನು ಉತ್ತರ ಕೊಡ್ತೀನಿ. ಆದ್ರೆ ಎಲ್ಲ ಗೊತ್ತಿರೋ ನೀನೇ ಇಂಥ ನಿರ್ಧಾರ ತಗೊಂಡ್ರೆ ಹೇಗೆ ಅವನಿ? ಆ ವಿಗ್ರಹ ಒಂದ್ ಚಿಕ್ಕ ಗೊಂಬೆ ಅಲ್ಲ, ವಂಶದ ಮರ್ಯಾದೆ, ಮನೆ ಪ್ರತಿಷ್ಠೆ. ನಿನ್ ನಿರ್ಧಾರನ ಬದಲಾಯಿಸೋವನಿ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಏನೇ ಆದ್ರೂ ವಿಗ್ರಹನ ಕೊಡೋದಕ್ಕೆ ಆಗಲ್ಲ. ಅದಕ್ಕೆ ನಾನು ಒಪ್ಕೊಳ್ಳಲ್ಲ. ಹಾಗನ್ಬೇಡ ಶ್ರೀಕರ್, ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಕಾಪಾಡು. ಹಾಗ್ ಮಾಡಿದ್ರೆ ನನ್ನ ವಂಶನೇ ನಂಬ್ಕೊಂಡಿರೋ ಜನರಿಗೆಲ್ಲ ಅನ್ಯಾಯ ಆಗುತ್ತೆ. ಅದಕ್ಕೆ ನಿಮ್ಮ ಕುಟುಂಬಕ್ಕೋಸ್ಕರ ನಮ್ಮ ಅವನಿ ತುಂಬಾ ತ್ಯಾಗ ಮಾಡಿದಾಳೆ, ಪ್ರಾಣಕ್ಕೆ ಅಪಾಯ ಮಾಡ್ಕೊಂಡಿದ್ದಾಳೆ. ನಿಮ್ಮ ಕುಟುಂಬದಿಂದ ನಾವು ನಮ್ಮ ಅಪ್ಪ ಅಮ್ಮನ ಕಳ್ಕೊಂಡು ಅನಾಥರಾದ್ವಿ. ನಮಗೋಸ್ಕರ ಈ ಕೆಲಸ ಮಾಡಲ್ವಾ? ನೀವು ಹಳೇದ್ರ ಬಗ್ಗೆ ಮಾತಾಡ್ತಿದ್ದೀರಾ, ನಾನು ಭವಿಷ್ಯತ್ತಿನ ಬಗ್ಗೆ ಮಾತಾಡ್ತಿದ್ದೀನಿ. ಈ ಥರ ಪರಿಸ್ಥಿತಿ ನಿಮ್ಮನೇಲಿ ಯಾರಿಗಾದ್ರೂ ಬಂದಿದ್ರೆ ಏನು ಮಾಡ್ತಾ ಇದ್ದೆ ಶ್ರೀಕರ್? ಅವನಿ ತೀರ್ಮಾನನ ಬೇಡ ಅನ್ಬೇಡ ಪ್ಲೀಸ್. ಅರ್ಥ ಮಾಡ್ಕೊಳ್ಳಿ ಅಣ್ಣ. ನೀನೇ ಅರ್ಥ ಮಾಡ್ಕೋ ಶ್ರೀಕರ್. ನೀನು ಬೇಡ ಅನ್ಬಿಟ್ರೆ ನಿನ್ನ ಕಾಲು ಹಿಡ್ಕೊಂಡಾದ್ರೂ ಕೇಳ್ಕೊತೀನಿ. ಅಯ್ಯೋ, ಶ್ರೀಕರ್ ಬಾವ ಹೇಳಿದ್ರಲ್ಲಿ ತಪ್ಪೇನಿದೆ ಬಾವ? ಬಾವ ಹೇಳಿದ್ದು ನಿಜನೇ ಅಲ್ವಾ? ಎರಡು ಥರ ಮಾತಾಡ್ತಿದ್ಯಲ್ಲ ಅವನಿ. ನೀವು ಅನವಶ್ಯಕವಾಗಿ ಭಯ ಪಡಬೇಡಿ. ವಿಗ್ರಹನ ಫಾರಿನ್ ಅವ್ರಿಗೆ ಕೊಡ್ತೀನಿ ಅಂತ ನಾನು ಹೇಳಿದ ವಿಷಯ ಇನ್ನೂ ಪೂರ್ತಿ ಆಗಿಲ್ಲ. ಅಷ್ಟರಲ್ಲಿ ನೀವು ಏನೇನೋ ಊಹಿಸ್ಕೋತಾ ಇದ್ದೀರಾ. ನಾನು ಆ ಫಾರಿನರ್ಸ್ಗೆ ಕೊಡಬೇಕು ಅನ್ಕೊಂಡಿರೋದು ನಿಜವಾದ ಅಮ್ನೋರ್ ವಿಗ್ರಹ ಅಲ್ಲ, ಮಹಿಮೆ ಇರೋಂಥ ವಿಗ್ರಹ ಅಲ್ಲ. ನಮ್ಮ ಕುಟುಂಬ ಅಲ್ಲಿ 10 ಊರು ಪೂಜಿಸೋ ವಿಗ್ರಹ ಅಲ್ಲ. ಅಂಥದ್ದೇ ಮತ್ತೊಂದು ವಿಗ್ರಹನ ಕೊಡೋಣ ಅನ್ಕೊಂತಾ ಇದ್ದೀನಿ. ಅಸಲಿ ವಿಗ್ರಹನ ನಾನು ಯಾಕೆ ಕೊಡ್ತೀನಿ? ನನ್ನ ಪ್ರಾಣ ಬೇಕಿದ್ರೂ ಕೊಡ್ತೀನಿ ಹೊರತು ಅಂತ ಕೆಲಸ ಮಾಡ್ತೀನ? ಡೂಪ್ಲಿಕೇಟ್ ಕೊಡ್ತೀನಿ ಅಂತಿದ್ಯಾ? ಏನಾದ್ರೂ ರಿಸ್ಕ್ ಆಗುತ್ತೋ ಏನೋ? ಹಾಗೆಲ್ಲ ಏನೂ ಆಗಲ್ಲ. ಅಂತ ದುಷ್ಟರಿಗೆ ಬುದ್ಧಿ ಹೇಳಬೇಕು ಅಂದ್ರೆ ಡೂಪ್ಲಿಕೇಟ್ ವಿಗ್ರಹನೇ ಕೊಟ್ಟು ಸೌಮ್ಯನ ಕಾಪಾಡ್ಕೋಬೇಕು. ನೀವೆಲ್ಲರೂ ಧೈರ್ಯವಾಗಿರಿ. ಎಲ್ಲ ಅಮ್ನೋರ್ ಮೇಲೆ ಭಾರ ಹಾಕಿದ್ದೀನಿ. ಇನ್ನವಳ ದಯೆ ನಮ್ ಪ್ರಾಪ್ತ. ಅಷ್ಟರಲ್ಲಿ ಸೌಮ್ಯ ಎಲ್ಲಿದ್ದಾಳೋ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನಮ್ಮ ಅದೃಷ್ಟ ಚೆನ್ನಾಗಿದ್ದು ಸಿಕ್ಕಿದ್ರೆ ಅವ್ರಿಗೆ ಡೂಪ್ಲಿಕೇಟ್ ವಿಗ್ರಹನ ಕೂಡ ಕೊಡೋ ಅವಶ್ಯಕತೆ ಇಲ್ಲ.
ಪೊಲೀಸರಿಂದ ನಮಗೆ ಸರಿಯಾದ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಮತ್ತೆ ಸೌಮ್ಯನ ಬಗ್ಗೆ ಹೇಗೆ ಪ್ರಯತ್ನ ಮಾಡೋಕ್ಕಾಗತ್ತೆ? ಏನೇ ಆದರೂ ಅಟ್ಲೀಸ್ಟ್ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ಚೆನ್ನಾಗಿರ್ತಿತ್ತು. ಅಕ್ಕ, ನಿಂಗೆ ಯಾರೋ ಒಬ್ಳು ಫೋನ್ ಮಾಡಿ ಮಾತಾಡಿದ್ಲು ಅಂತ ಹೇಳ್ದೆ ಅಲ್ವಾ? ಆ ನಂಬರ್ ಇದೆಯಾ? ಹಾ ಇದೆ. ಎಲ್ಲಿ ಕೊಡು. ಇಲ್ಲಿ ನೋಡು, ಇದೇ ನಂಬರ್. ಬಾವಾ, ಈ ನಂಬರ್ ಯಾರ್ದು? ಈ ಕಾಲ್ ಯಾವ ಏರಿಯಾಯಿಂದ ಬಂದಿದೆ, ಯಾವ ಅಡ್ರೆಸ್ಸಲ್ಲಿದ್ದಾರೆ ಅನ್ನೋ ವಿಷಯನೆಲ್ಲ ತಿಳ್ಕೊಳ್ಳೋಣ ಬಾವಾ. ನನ್ನ ಫ್ರೆಂಡ್ ಒಬ್ಬ ನೆಟ್ವರ್ಕ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾನೆ. ಅವನ ಹೆಲ್ಪ್ ತಗೊಂಡ್ರಾಯ್ತು. ಆವಾಗ ಈ ನಂಬರ್ ಉಪಯೋಗಿಸ್ತಿರೋದು ಯಾರು ಅಂತ ನಮಗೆ ಗೊತ್ತಾಗತ್ತೆ. ನಾವು ಆ ಕೆಲಸದಲ್ಲಿ ಇರ್ತೀವಿ, ಹೊರಡ್ತೀವಕ್ಕ. ಸರಿ, ಬರ್ತೀವಣ್ಣ. ನಡಿ ಬಾವಾ, ಬಾವಾ ಬರ್ತೀವಿ. ಲಡ್ಡು 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 ನಿಂತ್ರೆ ಲಡ್ಡು ಕುಂತ್ರೆ ಲಡ್ಡು ನೋಟು. ಲಡ್ಡು, ಏನು? ಸಿಮ್ ಕಾರ್ಡ್ ಅಂಗಡಿನ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಹೇಗೆ? ಯಾಕ ಕೇಳ್ತಿದ್ಯಾ? ಅಲ್ಲ, ಇಷ್ಟೊಂದು ಸಿಮ್ ಕಾರ್ಡನ್ನ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ಕೇಳಿದೆ. ಇದ್ರ ಅಗತ್ಯ ನಮಗ್ ತುಂಬಾನೇ ಇದೆ. ನನಗೆ ಗೊತ್ತಿಲ್ಲದೆ ನೀನು ಇಷ್ಟೊಂದು ಕಾರ್ಡ್ನ ಮೇಂಟೈನ್ ಮಾಡ್ತಾ ಇದೀಯಾ? ಒಳ್ಳೆ ಕ್ರೆಡಿಟ್ ಕಾರ್ಡ್ನ ಮೇಂಟೈನ್ ಮಾಡಿರೋ ಥರ. ಮಾಡ್ಬೇಕು ಕೃಷ್ಣ. ಬಂಗಾರ, ನಿನ್ನ ಬಗ್ಗೆ ಏನಾದರೂ ಗೊತ್ತಾಯ್ತು ಅಂದರೆ ನನಗೆ ತೊಂದರೆ ಆಗುತ್ತೆ. ನಿನ್ನ ಜೊತೆ ಸಾಹಸ ಮಾಡಿ ದೊಡ್ಡ ದೊಡ್ಡ ಸಾಹಸ ಮಾಡ್ತಾ ಇದ್ದೀನಿ ಅನ್ನಿಸ್ತಾ ಇದೆ. ಅಲ್ಲ, ಕೊನೆಗೆ ನಾನು ಏನಾಗೋಗ್ತೀನೋ ಏನೋ. ನಾನು ನಿನ್ನಲ್ಲಿ ಅರ್ಧ ಭಾಗ ಅಂತ್ಯ, ನನ್ನ ಸಂಕಲ್ಪದಲ್ಲಿ ನಿಂದು ಅರ್ಥ ಅಂತ್ಯ. ಮತ್ತೆ ಹೀಗೆ ಮಾತಾಡ್ತಿದ್ಯಲ್ಲ? ನನ್ನ ರಿಸ್ಕ್ಗಳು ನಮ್ಮ ಮಿತಿ ಮೀರ್ತಾ ಇದೆಯೇನೋ ಅಂತ ಆವಾಗವಾಗ ಅನಿಸುತ್ತೆ. जिंदगी में कभी कभी रिस्क तो करना पड़ेगा डार्लिंग. मैं हूं ना, तू चिंता मत कर. ಈ ಸಿಮ್ ಕಾರ್ಡಿಂದನೇ ಸುಜಾತಾಗೆ ನಾನು ಫೋನ್ ಮಾಡಿದ್ದು. ಸುಜಾತಂಗೆ ಮತ್ತೆ ಫೋನ್ ಮಾಡ್ತೀಯಾ ಹೇಗೆ? ಸುಜಾತಾಗಲ್ಲ, ಮತ್ತೆ ಡೇವಿಡ್ಗೆ. ಬಂಗಾರ, ಸೈಲೆಂಟ್ ಆಗಿರೋ ಜೇನ್ ಗೂಡ್ ಮೇಲೆ ನಾವೇ ಕಲ್ಲು ಹೊಡೆದು ಕೆಣ್ಕಿರೋ ಹಾಗೆ ನೀನ್ ಯಾಕೆ ಅವನಿನ್ ಕೆಣ್ಕ್ತಾ ಇದೀಯಾ? ಯು ವೇಟ್ ವೇಟ್. ಟೆಲ್ ಮಿ ನಿಹಾರಿಕಾ, ಎನಿ ಗುಡ್ ನ್ಯೂಸ್? ನೋ. ಮತ್ತೆ ಯಾಕೆ ಮಾಡಿದೆ? ಅವನಿ ಮೇಲೆ ಇನ್ನಷ್ಟು ಪ್ರೆಷರ್ ಕ್ರಿಯೇಟ್ ಮಾಡು ಅಂತ ಹೇಳೋದಕ್ಕೋಸ್ಕರ ಮಾಡಿದೆ. ನೀವು ಮಾತ್ಕೊಳ್ಳೋಕೆ ಕಾಲ್ ಮಾಡ್ತಿದ್ರೇನೆ ಅವನಿ ಆದಷ್ಟು ಬೇಗ ಡಿಸಿಷನ್ ತಗೊಳ್ಳೋಂಥ ಅವಕಾಶ ಇರತ್ತೆ. ನೀವು ಕ್ರಿಯೇಟ್ ಮಾಡುವಂಥ ಪ್ರೆಷರ್ ಹೇಗಿರಬೇಕು ಅಂದರೆ, ಒಂದು ಜಿಂಕೆನ ಹಿಂದೆಯಿಂದ ದೊಡ್ಡ ಹುಲಿ ಓಡಿಸ್ಕೊಂಡು ಬರ್ತಾ ಇರೋ ಹಾಗೆ ಇರಬೇಕು. ಆಗಲೇ ಅವನಿ ಬೆನ್ನಲ್ಲೂ ಭಯ ಹಾಗೆ ಕಂಟಿನ್ಯೂಸ್ ಆಗಿರುತ್ತೆ. ಅಕ್ಕಂಗೆ ಫೋನ್ ಮಾಡಿರೋ ಆ ಅನ್ನೋನ್ ಲೇಡಿ ಯಾರಾಗಿರ್ತಾರೆ ಅಂತ ಅವಾಗಿಂದ ಯೋಚನೆ ಮಾಡ್ತಿದ್ದೀನಿ. ನಿಜವಾಗ್ಲೂ ಗೆಸ್ ಮಾಡೋದಕ್ಕೆ ಆಗ್ತಿಲ್ಲ. ಸ್ವಲ್ಪ ಹೊತ್ತಲ್ಲೇ ಆ ನಂಬರ್ ಬಗ್ಗೆ ತಿಳ್ಕೊತೀವಿ ಅಲ್ವಾ? ಸ್ವಲ್ಪ ಹೊತ್ತು ವೆಯ್ಟ್ ಮಾಡು. ಹಠ ಬಿಡದೇ ಇರೋ ವಿಕ್ರಮಾದಿತ್ಯನ್ ಹಾಗೆ ನೀವು ಮಾತ್ರ ತುಂಬ ಸ್ಟ್ರಾಂಗ್ ಆಗಿರಿ. 2-3 ದಿನಗಳಲ್ಲೇ ವಿಗ್ರಹ ನಿಮ್ಮ ಕೈಗೆ ಬರುತ್ತೆ. ಅವನಿ ವಿಷಯದಲ್ಲಿ ನಿಮ್ಮ ಫಾಲೋ ಅಪ್ ಎಷ್ಟು ಟಾರ್ಚರ್ ಆಗಿರಬೇಕು ಅಂದರೆ, ಅವನಿಗೆ ಉಸಿರು ತಗೊಳ್ಳುವಂಥ ಸಮಯ ಕೂಡ ಇರಬಾರ್ದು. ಆ ಥರ ಇರಬೇಕು. ಶೋರ್ ನಿಹಾರಿಕಾ. ಇಲ್ಲಿ ನೋಡು ಡೇವಿಡು, ನೆನ್ನೆ ರಾತ್ರಿ ನಮ್ಮ ಶ್ರೀಕರ್ ಕೂಡ ಬಂದಿದ್ದಾನೆ. ಅದಕ್ಕೆ ಅವನಿಗೆ ಖಂಡಿತವಾಗ್ಲೂ ವಿಷಯನ ಅವನ ಹತ್ರ ಹೇಳಿರ್ತಾಳೆ. ಬೆಳಗ್ಗೆಯಿಂದ ಅವರಿಬ್ರು ಕಾಣಿಸ್ತಾನೆ ಇಲ್ಲ. ಅವ್ರು ಯಾವ ಪ್ರಯತ್ನದಲ್ಲಿದ್ದಾರೋ ಏನೂ ಅರ್ಥನೇ ಆಗ್ತಿಲ್ಲ. ಅದಕ್ಕೆ ಆದಷ್ಟು ಬೇಗ ನಮ್ಮ ಕೆಲಸ ಆಗ್ಬಿಡ್ಬೇಕು. ಆಮೇಲೆ ನೀವು ನಿಮ್ಮ ಗಂಟು ಮುಟ್ಟೆ ಕಟ್ಕೊಂಡು ನಿಮ್ಮ ದೇಶಕ್ಕೆ ಹೋಗಬೇಕು. ತುಂಬಾ ದಿನದಿಂದ ನಾನು ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಅಲ್ವಾ ಕೃಷ್ಣ?
ಮೀನನ್ ಹಿಡಿಬೇಕು ಅಂದ್ರೆ ಗಾಳಕ್ಕೆ ಎರೆಹುಳನ್ ಹಾಕ್ಬೇಕು. ಅದಕ್ಕೆ ವಿಗ್ರಹಕ್ಕೋಸ್ಕರ ಸೌಮ್ಯನ ಎರೆಹುಳದ ತರ ಹಾಕಿದೀನಿ. ಸೌಮ್ಯನ ಅಡ್ಡ ಇಟ್ಕೊಂಡ್ರೇನೆ ನಮ್ ಕೆಲ್ಸ ಬೇಗ ಆಗೋದು. ಮಿಸ್ ಆಗಿ ಸೌಮ್ಯ ಅನ್ನೋ ಎರೆಹುಳ ಗಾಳದಿಂದ ತಪ್ಪಿಸ್ಕೊಳ್ತು ಅಂದ್ರೆ ಮಾತ್ರ ಸಮಸ್ಯೆ ಮತ್ತೆ ಹೊಸದಾಗಿ ಶುರು ಆಗತ್ತೆ. ಬಿ ಕೇರ್ಫುಲ್ ಡೇವಿಡ್. ಶೋರ್ ನಿಹಾರಿಕಾ, ನಮ್ಮ ಕೆಲಸದಲ್ಲಿ ನಾವಿರ್ತೀವಿ, ನಿಮ್ಮ ಪ್ರಯತ್ನದಲ್ಲಿ ನೀವಿರಿ. ನಮಗ್ ಸೌಮ್ಯ ಮಾತ್ರ ತುಂಬಾ ತುಂಬಾ ಇಂಪಾರ್ಟೆಂಟ್. ಆಗ್ಲಿ ನಮಗೆ ವಿಗ್ರಹ ಸಿಗೋದು. ಇನ್ನಿಡ್ತೀನಿ. ಹೌದು ಬಂಗಾರ, ನೀನ್ ಈ ರೀತಿ ಅಲರ್ಟ್ ಮಾಡೋದೇ ತುಂಬಾ ಒಳ್ಳೇದು. ನಡಿ ಕೆಳಗಡೆ ಹೋಗಿ ಕಾಫಿ ಕುಡಿಯೋಣ. ಅಮ್ಮ, ಅಪ್ಪ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಯಾಕಿಬ್ರು ಅಲ್ಲೇ ನಿಂತಿದ್ದೀರಾ? ಎಲ್ಲ ಕೇಳಿಸ್ಕೊಂಡ್ರು ಅನ್ಸುತ್ತೆ. ಹಾಗೆ ಅನಿಸ್ತಿದೆ. ಇಡೀ ಸಮುದ್ರನ ಈಜಿ ದಡಕ್ ಬಂದು ಸತ್ತೋದಂಗಾಯ್ತು ನಮ್ಮ ಪರಿಸ್ಥಿತಿ. ಏನತ್ತೆ ಹಾಗೆ ನೋಡ್ತಿದ್ದೀರಾ? ಫೋನಲ್ಲಿ ಯಾರ ಹತ್ರ ಮಾತಾಡ್ತಿದ್ದೆ? ಅದು ಅದು ಸೌಮ್ಯನ್ ಬಗ್ಗೆ ಏನ್ ಮಾತಾಡ್ತಿದ್ದೆ? ಸೌಮ್ಯ ಸೌಮ್ಯ ವಿಗ್ರಹದ ಬಗ್ಗೆ ಪ್ರಸ್ತಾವನೆ ಯಾಕೆ ಬಂತು? ಅಮ್ಮಯ್ಯ, ಹಾಗಾದ್ರೆ ಇವರು ವಿಷಯನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿಲ್ಲ ಅಂತಾಯ್ತು. ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ ಅಂತ ನಾವು ನಿಮ್ಮ ಹತ್ರಕ್ಕೆ ಬಂದ್ರೆ ಆ ಮಾತುಗಳನ್ನ ಕೇಳಿಸ್ಕೊಂಡ್ವಿ. ಯಾರ ಹತ್ರ ಮಾತಾಡ್ತಿದ್ರಿ ಹೇಳಿ? ಅದು ಏನಿಲ್ಲ ಮಾವನವ್ರೆ, ಅಮ್ಮನವ್ರು ಹೊರಟೋಗ್ತಾಳೆ ಅಂತ ಆ ಜಂಗಮ ದೇವರು ಹೇಳಿದ ವಿಷಯದ ಬಗ್ಗೆ, ಹಾಗೇನೆ ಸೌಮ್ಯ ವಿಷಯದ ಬಗ್ಗೆ ಕೂಡ ತುಂಬ ಹತ್ರದ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡು ಬೇಜಾರು ಮಾಡ್ಕೋತಿದ್ದೆ. ಹಾಗೆ ಸೌಮ್ಯ ಫೋಟೋನ ಫ್ರೆಂಡ್ಸ್ಗೆಲ್ಲ ಕಳಿಸಿ ಎಲ್ಲಾದರೂ ಕಾಣಿಸಿದ್ರು ಇಲ್ಲಾಂದರೆ ಏನಾದರೂ ವಿವರ ಗೊತ್ತಾದರೂ ಕೂಡ ತಕ್ಷಣ ಹೇಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೆ. ಬಾವಾ, ಸ್ವಲ್ಪ ಬೇಗ ಹೋಗು. ಅಕ್ಕನ ಫೋನ್ಗೆ ಬಂದಿದ್ದ ನಂಬರ್ ಯಾರ್ದೋ, ಎಲ್ಲಿಂದ ಬಂದಿದ್ಯೋ ತಿಳ್ಕೋಬೇಕು ಅಂತ ತುಂಬ ಆತುರ ಇದೆ. 5 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಅವನಿಗೂ ನನಗೂ, ಸುಜಾತನಿಗೂ ನನಗೂ ಎಷ್ಟೇ ಜಗಳ ಬೇಕಾದರೂ ಆಗಿರ್ಬೋದು. ಪಾಪ ಮಧ್ಯದಲ್ಲಿ ಚಿಕ್ಕ ಮಗು ಏನು ಮಾಡಿತ್ತು ಹೇಳಿ? ಆ ಮಗು ವಿಷಯದಲ್ಲಿ ನನ್ನ ಮೇಲೆ ಹೇಗೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನಾದರೂ ನನ್ನ ಪ್ರಯತ್ನ ಮಾಡಿ ಬೇಗ ಎಲ್ಲರಿಗಿಂತ ಮುಂಚೆ ಮಗುನ ಕರ್ಕೊಂಡು ಬರೋದಕ್ಕಾದ್ರೆ ನನ್ನ ಮೇಲೆ ಬಂದಿರೋ ಆರೋಪ ದೂರ ಆಗುತ್ತೆ ಅಲ್ವಾ ಅತ್ತೆ? ಅದಕ್ಕೆ ಫ್ರೆಂಡ್ಸ್ಗೆ ಎಲ್ಲ ಫೋನ್ ಮಾಡ್ತಾ ಕೇಳ್ತಿದ್ದೆ. ಹೌದಮ್ಮ, ಸೌಮ್ಯನ ವಿಷಯದಲ್ಲಿ ನನ್ನ ಹೆಂಡತಿ ಮೇಲೆ ಆರೋಪ ಬಂದಾಗಿಂದ ನನ್ನ ಹೆಂಡತಿ ಸರಿಯಾಗಿ ಊಟನೂ ಮಾಡ್ತಿಲ್ಲ, ನಿದ್ದೆನೂ ಮಾಡ್ತಿಲ್ಲ. ಹೇಗಾದರೂ ಮಾಡಿ ತನ್ನ ಮೇಲೆ ಬಂದಿರೋ ಆರೋಪನ ದೂರ ಮಾಡಬೇಕು ಅಂತ ತುಂಬ ಹೋರಾಟ ಮಾಡ್ತಾ ಇದ್ದಾಳೆ ಪಾಪ. ಸೌಮ್ಯಂಗೆ ಯಾವುದೇ ಅಪಾಯ ಆಗಬಾರ್ದು ಅಂತ ಅಮ್ಮನವ್ರ ಹತ್ರ ಬೇಡ್ಕೊಂಡಿದ್ದೀನಿ. ಹಾಗೇನೆ ಅಮ್ಮನವ್ರನ್ನ ಕೂಡ ನೀನು ಈ ಮನೆಯಿಂದ ಹೇಗೆ ಹೊರಗಡೆ ಹೋಗ್ತೀಯಾ, ನಿನ್ನ ಕಾಪಾಡ್ಕೋ ಅಂತ ಹೇಳಿದ್ದೀನಿ. ಸೌಮ್ಯನ್ ಬಗ್ಗೆ ನೀನು ಸರಿಯಾಗಿ ಒಳ್ಳೆ ರೀತಿಲೇ ಯೋಚನೆ ಮಾಡ್ತಿದ್ಯಾ, ಆದ್ರೂ ನಿನ್ ಮೇಲೆ ಆರೋಪ ಮಾಡಿದ್ರು. ಹೌದಮ್ಮ, ನಿಹಾರಿಕಾ ಕೂಡ ನಿಂತರಾನೆ ಒಳ್ಳೆತನಕ್ಕೆ ಇನ್ನೊಂದು ಹೆಸರು. ನಡೀತಿರೋದನ್ನ ನೋಡ್ತಿದ್ರೆ ಯಾವಾಗ ಏನ್ ನಡೆಯುತ್ತೋ ಅರ್ಥ ಆಗ್ತಿಲ್ಲ. ಏನ್ ಮಾಡ್ಬೇಕೋ ತೋಚ್ತಾ ಇಲ್ಲ. ಎಲ್ಲ ಒಳ್ಳೇದೇ ಆಗತ್ತೆ, ನೀವೇನು ಚಿಂತೆ ಮಾಡ್ಬಿಡಿಯತ್ತೆ. ಈ ಕುಟುಂಬಕ್ಕೆ ಅಮ್ಮನವ್ರು ನೀವು. ನಿಮ್ಮನ್ ಬಿಟ್ಟು ಆ ಅಮ್ಮನವರು ಎಲ್ಲಿಗೂ ಹೋಗಲ್ಲ. ಅಮ್ಮ, ಸ್ವಲ್ಪ ಅದ್ರಲ್ಲಿ ತಪ್ಪಿದ ಅಪಾಯ ಅನ್ನೋ ಹಾಗೆ ಸ್ವಲ್ಪ ಇಂಚಲ್ಲಿ ತಪ್ಪಿಸ್ಕೊಂಡ್ವಿ. ನಂಗಂತೂ ಸಾವಿನ ದವಡೆವರೆಗೂ ಹೋಗಿ ಬಂದಂಗೆ ಅನಿಸ್ಬಿಡ್ತು. ಈ ಸಿಮ್ ಕಾರ್ಡ್ನ ನೋಡ್ತಾ ಇದ್ದಿದ್ದು ಇನ್ನೂ ಒಳ್ಳೇದಾಯ್ತು. ನೋಡಿದ್ರೆ ಪ್ರಶ್ನೆ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಕೂಡ ಏನೋ ಒಂದು ಹೇಳಿ ತಪ್ಪಿಸ್ಕೊತಿದ್ವಿ ಬಿಡು. ಕದ್ದು ಮಾತಾಡ್ತಿರೋ ಪ್ರತಿ ಸಲನೂ ಸುಜಾತನಿಗೆ ಉಪಯೋಗಿಸಿರೋ ಈ ಸಿಮ್ ಕಾರ್ಡ್ನ ಫೋನಿಗೆ ಹಾಕ್ತಾನೆ ಇರ್ತೀಯ. ಯಾವತ್ತಾದ್ರೂ ಒಂದಿನ ಸಿಕ್ಕಾಕೋತೀವಿ ನೋಡು. ಅವಾಗ ಯೂಸ್ ಮಾಡ್ತಾ ಇರೋದಲ್ವಾ, ಸಿಕ್ಕಾಕೊಳ್ಳೋ ಚಾನ್ಸೇ ಇಲ್ಲ. ಮೊದಲು ಸಿಮ್ ಕಾರ್ಡ್ನ ಬದಲಾಯಿಸು, ಆಮೇಲೆ ಈ ಅಂಗಡಿನೆಲ್ಲ ಎತ್ಬಿಸಾಕು.
ಲಡ್ಡು ನಾವು ಸ್ವಲ್ಪ ಹುಷಾರಾಗಿರ್ಬೇಕು ಲಡ್ಡು. ಯಾವ ಸಮಯ ಹೇಗಿರುತ್ತೋ ಗೊತ್ತಿಲ್ಲ. ಅವನಿ ಶ್ರೀಕರ್ ಯಾವಾಗ ಏನ್ ಮಾಡ್ತಾರೋ ಯಾರಿಗ್ ಗೊತ್ತು. ನಾನಾಗ್ಲೇ ಹೇಳಿದ ಫ್ರೆಂಡ್ ಇಲ್ಲೇ ಇರ್ತಾನೆ. ಅವನನ್ನು ಕೇಳಿದ್ರೆ ನಮಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಎಲ್ಲ ಸಿಗತ್ತೆ. ಹೋಗೋಣ ನಡಿ.